ಇದ್ಯಾಕೆ ಶ್ರೀಕಂಠಿ ಇಷ್ಟು ಬರ್ತಾ ಐತೆ ನೀರು? ಒಂದು ಅರ್ಧ ಇಂಚಿನೂ ಬರ್ತಾ ಇಲ್ವಲ್ಲ, ಯಾಕೆ ಇಷ್ಟು ಬರ್ತಾ ಐತೆ? ಯಾಕೆ ಕಣಕ ನಾನು ಪೋರ್ಸ ಬತ್ತ ಫಸ್ಟಿಗೆ ಅನ್ಕೊಂಡೆ, ಯಾಕೋ ಸಣ್ಣಕ್ಕೆ ಬರ್ತಾ ಇದ್ದಾವೆ. ಅದೇ ಹೊಸ್ದಾಗಿ ಮೋಟ್ರ್ ಬಿಟ್ಟಿದ್ದೀವಲ್ಲ, ಅದಕ್ಕೆ ಅನಿಸುತ್ತೆ. ತಡಿ ನೋಡೋಣ, ಏನಾನ ರೈಜ್ ಆದರೂ ಆಗ್ಬೋದು. ಯಾಕೋ ಮೆಲ್ಲಕ್ಕೆ ಬರ್ತಾ ಇದ್ದಾವೆ. ಹಿಂಗೆ ಬಂದ್ರೆ ಯಾತ್ ಮಾಡ್ತೀಯಮ್ಮ? ಹಿಂಗೆ ಬಂದ್ರೆ ಏನು ಬೆಳೆಯೋಕ್ಕಾಗಲ್ಲ ಅಕ್ಕ. ತಡಿ ನೋಡೋಣ, ತಡಿಯಕ್ಕ ಪೋರ್ಸ ಬತ್ತಾವೆ ನೋಡೋಣ. ಆಲೆ ಮೋಟ್ರ್ ಎಲ್ಲ ತಂದು ಬಿಟ್ಬಿಟ್ಟವ್ರು. ಆಲೇನಿ ಅಲ್ಲಿ ಎತ್ತವ್ರು ನೀರಾಗಳ ಯಾಕೆ ಈಸಿ ಬತ್ತಾವೆ? ಅಯ್ಯೋ ದೇವ್ರಿ, ಹುಡುಗರು ಅಂದ ಮಾಡ್ದಂಗೆ ಆಗುತ್ತೆ. ಇವ್ಯಾಕೆ ಹಿಂಗೆ ಬರ್ತಾವೆ ನೀರು ಶ್ರೀಕಂಠಿ? ನೋಡಯ್ಯಣ ಗುಂಡಣ್ಣಯ್ಯ, ಇವತ್ತು ಆಗಬಾರ್ದಂಗೆ ನೆನ್ನೆ ಬೋರ್ ಹಾಕೋ ಸ್ಟೇಟ್ಗೆ ನೀವು ಹೋಗಿ ಎಲ್ಲ ಪೈಪ್ಗಳು ಮೋಟ್ರು ಎಲ್ಲ ಹೊಸ ತಕ್ಕಂಬಂದು ಈಗ ಬಿಟ್ಟಿದ್ದೀವಿ. ಯಾಕೆ ನೋಡಿ ಈಗ ಹಿಂಗೆ ಬರ್ತಾವೆ ನೀರು. ಅಯ್ಯೋ ದೇವ್ರಿ, ಯಾಕೆ ಹಿಂಗೆ ಬರ್ತಾವೆ ಅಣ್ಣ? ಫಸ್ಟಿಗೇನೆ ಪೋರ್ಸ ಬರ್ಬೇಕಪ್ಪ, ಆಮೇಲೆ ಒಂದಿಟ್ಟು ಕಮ್ಮಿ ಆದ್ರೂ ನಡಿತೈತಿ. ಯಾಕೋ ಮೆಲ್ಲಕ್ಕೆ ಬರ್ತಾ ಇದ್ದಾವೆ. ಹೋಗತ್ತ. ಅಲ್ಲ 2 ಇಂಚ್ ನೀರು ಬಿದ್ದಿದ್ವು, 2 ಇಂಚ್ ನೀರು ಯಾಕೆ ಹಿಂಗೆ ಕಮ್ಮಿ ಬರ್ತಾ ಇದ್ದಾವೋ ಏನೋ ಗೊತ್ತಿಲ್ಲ. ಅವು 1.5 ಇಂಚು ಪಾಪ ಬಿದ್ದಿದ್ದು. 1.5 ಇಂಚ್ ನೀರು ಬಿದ್ದೇವೆ. ಅವು ಹಿಂಗೆ ಮೋಟ್ರು ಅದೆಲ್ಲ ತಗೊಂಬಂದು ಬಿಟ್ಟಾಗ ಈಗ ಮ್ಯಾಕೆ ಈಸೆ ಬೋರೋದು. ಅದು ಬೇರೆನೇ 700-800 ಅಡಿ ಕೊಡ್ದಿರೋದು. ಅಲ್ಲಿಂದ ಬೋರ್ಬೇಕಂದ್ರೆ ಹಿಂಗೆ ಮತ್ತೆ ಬೋರೋದು. ಒಂದು 2-2.5 ಇಂಚನ ಬಿದ್ದಿದ್ರೆ ಬಿಡಪ್ಪ ಬೋತ್ತವ ಅನ್ಬೋದಾಗಿತ್ತು. ನೀನು ತೆಗಿ ಹಿಂಗೆ ಬಂದ್ರೆ ಇನ್ನೆಲ್ಲಿ ಯಾತ್ ಮಾಡ್ತಪ್ಪ ನೀನು? ಫಸ್ಟಿಗೇನೆ ಜೋರ ಪೋರ್ಸ ಬಂದ್ಬಿಡ್ಬೇಕ್ತೀರಾ, ಆಮೇಲೆ ಗ್ಯಾಪ್ ಹೊಡೆದ್ರೆ ನಡಿತೈತಿ. ಆಮೇಲೆ ಗ್ಯಾಪ್ ಹೊಡೆದ್ರೆ ಏನಾಗಲ್ಲ. ಅಲ್ಲ 2 ಇಂಚಿನ ಪೈಪ್ ತುಂಬ ಬಂದಿದ್ರೆ ಸಾಕಾಗಿತ್ತು ನಮಗೆ. ಇವತ್ತೆಲ್ಲ ಹೋಗಿ ಹೊಸ ಮೋಟ್ರು ಪೈಪ್ಗಳು ಎಲ್ಲ ಎಷ್ಟೊಂದು ದುಡ್ಡು ಖರ್ಚಾಯ್ತು. ಅಯ್ಯೋ ದೇವ್ರೆ, ಪೆಟ್ಟಿಗೆ ಎಲ್ಲ ನಾವು ತಗೊಂಬಂದ್ವಿ, ಕರೆಂಟಿನ ಪೆಟ್ಟಿಗೆ ಎಲ್ಲ ತಗೊಂಬಂದ್ವಿ. ನೀರು ನೋಡು ಹೆಂಗೆ ಬರ್ತೈತೆ. ನಾವು ಇವತ್ತೆಲ್ಲ ಕೂಲರ್ನ ಕರ್ಸಿದ್ದು, ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಇವತ್ತು ಎತ್ತಬೇಕು ನೀರು. ನೋಡೋಣದೆಲ್ಲ ಮಲ್ದ ನೀರು ಹೆಂಗೆ ಬರ್ತವೆ ಅಂತ ಹೇಳಿ ಎಲ್ಲ ಮೋಟ್ರ್ ಬಿಟ್ಟು ಎಲ್ಲ ಮಾಡಿಸಿದ್ಕೆ ಹಿಂಗೆ ಬರೋದು ನೀರು. ಅಯ್ಯೋ ದೇವ್ರೆ, ಹೋಗತ್ತ. ಇದೊಳ್ಳೆ ಸಮಸ್ಯೆ ಆತಪ್ಪ. ನೀರು ಸಾದ್ರೆ ಹೆಂಗೆ ಏನು ಬೆಳೆ ಬೆಳೆಯೋಕ್ಕಾಗುತ್ತೆ? ನಾನು ಎಲ್ಲ ಕುಂಡ್ರಿಸಿ ಹೋದ್ರ ಕರೆಂಟ್ ಬತ್ತಿದಂಗೆ ಎತ್ತಾನ ಹೆಂಗೆ ಬತ್ತಾವ ನೀರು ಅಂತ ನಾನು ಅಕ್ಕ ಸಿರಿಯಾಡ್ಕ್ಯಂಗೆ ಕುಕ್ಕೊಂಡಿದ್ದೀವಿ. ಕುಕ್ಕೊಂಡ್ರಿ ಇದೇನಪ್ಪ ಇದು ಹಿಂಗೆ? ನಾವು ಎದ್ದಾಗಿಂದ ಕಾತ್ಕೊಂಡಿದ್ದೀವಿ. ನೋಡೋಣದಲ್ಲಿ ಈ ಕರೆಂಟ್ ಬರುತ್ತೆ ಅಂತ. ಇವತ್ತು 2 ಗಂಟೆ ಕರೆಂಟ್ ಕೊಟ್ಟವ್ರಿ. 2 ಗಂಟೆಯಿಂದ 4 ಗಂಟೆ ತನಕ ಅವಾಗಲೂ ಬಂದೈತೆ, ನಾವು ನೋಡೇ ಇಲ್ಲ. ನೋಡ ಹೆಂಗೆ ಗ್ಯಾಪ್ ಹೊಡಿತೈತಿ ಎಣ ಗುಂಡಣ. ಹಿಂಗಾದ್ರೆ ಇನ್ನೆಲ್ಲೇ ನೀರಲ್ಲೇ ಎಣ ಹೊಸ್ತ ಬಿಟ್ಟೆದ್ರಲ್ಲ ನೋಡ್ರಿ. ಹಿಂಗೆ ಬಂದ್ರೆ ಏನು ಬೆಳೆಯೋಕ್ಕಾಗಲ್ಲ. ನೆಲಕ್ಕೆ ಸಾಲದು, ನೆಲ ಹಿಡ್ಕೊಂಬತ್ತಿ. ಹಿಂಗೆ ಬಂದ್ರೆ ಎಲ್ಲಿ ಡ್ರಿಪ್ ಮಾಡೋಕ್ಕಾಗಲ್ಲ. 1.5 ಇಂಚ್ 2 ಇಂಚನ ಬಂದರೆ 1 ಇಂಚನೂ ಬರೋಲ್ಲ ಪಿವು. ಒಂದು ಅರ್ಧ ಇಂಚನೂ ಬತ್ತಾ ಇದ್ದಾವೆ. ಒಂದು ಈಸು ಬಂದ್ರೆ ಇನ್ನೇಳತ್ತು ಬತ್ತಾವ ಪಿವು. ಒಂದು ಅರ್ಧ ಗಂಟೆ ಬಂದವ, ಒಂದು 3/4 ಗಂಟೆ ಬಂದವ ಅಷ್ಟೇನೆ. ಹಿಂಗೆ ಈಗ ಒಂದೊಂದು ಬೋರ್ನಾಗ ಹಂಗೆ ಮತ್ತೆ ನೀರು ಬತ್ತವೆ. 2 ಇಂಚ್ 2.5 ಇಂಚ್ ನೀರು ಬರ್ತವೆ. ಮೋಟ್ರು ಸ್ಟಾರ್ಟ್ರ್ ಎಲ್ಲ ತಂದು ಬಿಟ್ಟಾಗ, ಆವಾಗ ಮೋಟ್ರ್ ತಂದು ಬಿಟ್ಟಾಗ ಬರೋಲ್ಲ, ಮ್ಯಾಕೆ ಎದ್ದಳಲ್ಲ ನೀರು. ಹಿಂಗಾಗುತ್ತೆ. ಅಲ್ಲಿ ಮೋಟ್ರು ಎಲ್ಲ ಬಿಟ್ಬಿಟ್ಟವ್ರಿ. ಏನು ಸೌಕತಿ ಅಮ್ಮರು ದುಡ್ಡು ಐತೆ ಅಂತ ಹೇಳಿ ಒಂದೇ ದಿವಸಕ್ಕೆ ಎಲ್ಲ ಮಾಡಿಬಿಟ್ರು. ಹಾಗಾಗಿ ಯಾಕೆ ಗುಂಡಣಿ ನೀರು ಈಸಿಸ್ಬತ್ತವೆ? ನೋಡಲ್ ಸಂಬಳಿಂಗ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ನೋಡಲ್ ನೀರು ಬತ್ತಾ ಇದ್ದಾವೆ. ನಾನು ಇದು ಯಾತಲ್ಲ ನೀರು ಹುಡುಗರು ಅಂದ ಮಾಡ್ದಂಗೆ ಆಗುತ್ತೆ ಅಂತಾನ. ಹೆಂಗೆ ಬತ್ತಾ ಇದ್ದಾವೆ ನೋಡು ಸಣ್ಣಕ್ಕಿ. ಹೇಳತ್ತ ಇವೇನು ಇಂಥ ನೀರು? ತೆಗಿ. ಈಸ್ ನೀರು ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಅದು ಜಾಸ್ತಿ ಕೊರದ್ರಲ್ಲ, ಒಂದು 700-800 ಅಡಿ ಆಳ ಕೊರದ್ರಲ್ಲ ಅದಕ್ಕೆ. 700-800 ಅಡಿ ಕೊರ್ದಿರೋದಕ್ಕೆ ಅಲ್ಲಿ ಕೆಳಗಳಿಂದ ಬೂರೋದಕ್ಕೆ ಈಸೆ ಬೂರೋದು. ಇವು ಹೇಳಕ್ಕೆ ಬರ್ತೇವೆ ಅಂತ ಹೇಳೋಕ್ಕಲ್ಲ. 1 ಗಂಟೆ 1.5 ಗಂಟೆ ಬಂದ್ರೆ ಹೆಚ್ಚು. 1 ಗಂಟೆ ಬರ್ತಾವೆ ಅಷ್ಟು. ಹಿಂಗೆ ಬಂದರೆ ಏನು ಪ್ರಯೋಜನ ಇಲ್ಲ ರೈತರಿಗೆ. ಸರಿಯಾಗಿ ದಿಂಡು ನಮ್ಮ ಸಿದ್ಲಿಂಗು ನಾಲ್ದಾಗ ನೀರು ಬೀಳ್ತಾವಪ್ಪ. ದಿಂಡು ಬಿದ್ದಂಗೆ ಆಗುತ್ತೆ. 3 ಇಂಚಿನ ಪೈಪ್ ತುಂಬ ಹಂಗೆ ದಡ ಕರೆಂಟ್ ನಿಲ್ಲ. ಒಂದೇಟು ಗ್ಯಾಪ್ ಹೊಡಿಯಲ್ವಲ್ಲ ಎಣ, ಒಂದು ಸೂಸ ಗ್ಯಾಪ್ ಹೊಡಿಯಲ್ಲ. ಹಂಗೆ ಬರ್ತವೆ ನಮ್ಮ ಸಿದ್ಲಿಂಗು ನಾಲ್ದಾಗಿ. ನಾನು ಹಂಗೆ ಅನ್ಕೊಂಡಿದ್ದೆ, ಗ್ಯಾಪ್ ಹೊಡಿದಂಗೆ ಬತ್ತವೆ ಸಾಕು 2 ಇಂಚ್ ನೀರು ಬಿದ್ರು ಅಂತ ಅನ್ಕೊಂಡಿದ್ದೆ. ಅಯ್ಯೋ ದೇವ್ರೆ, ಸೈಸ್ ಬತ್ತಾ ಇದ್ದಾವೆ ನೋಡು. ಹೋಗತ್ತ. ಇದು ಒಳ್ಳೆ ಸವಾಸ ಆತಲ್ಲಪ್ಪ. ಅಯ್ಯೋ ದೇವ್ರಿ, ಎಷ್ಟೊಂದು ದುಡ್ಡು ಇಕ್ತೆ. ಎಷ್ಟೊಂದು ದುಡ್ಡು ತಂದು ಎಲ್ಲ ನಾನು ಮೋಟ್ರುಗಳೆಲ್ಲ ತಗೊಂಬಂದು ಸುಮ್ಮನೆ ಅಧ್ವಾನ ಮಾಡ್ದಂಗೆ ಆಗುತ್ತೆ. ಹೋಗತ್ತ. ಇದೊಳ್ಳೆ ಸವಾಸ ಆತಲ್ಲಪ್ಪ. ಸಿದ್ಲಿಂಗು ಬತ್ತವೆ ಅನ್ಬೇಡ ಯಾಕ, ನೀರು ಹಂಗೆ ದಿಂಡು ಬಂದಂಗೆ ಆಗ್ತವೆ. ಕಿಟ್ಟಣೆ ಇರೋಲ್ದಾಗ ಹಂಗೇನೆ ಸಿದ್ಲಿಂಗ್ ಬೋರ್ ಪಾಯಿಂಟ್ ಮಾಡಿರವು. ನೀನು ಹಂಗೆ 3 ಇಂಚಿನ ಪೈಪ್ ತುಂಬ ಹಂಗೆ ದಿಂಡು ಬಂದವ ಆಗ್ತವೆ. ಸಿದ್ಲಿಂಗು ಹೊಲ್ದಾಗ ಒಂದು ಗೇಟು ಗ್ಯಾಪ್ ಹೊಡಿಯಲ್ವಲ್ಲ, ಹಂಗೆ ಬತ್ತವೆ ನೀರು. ಅಲ್ಲಿ ಬರೋ ನೀರಿಗೂ ಇಲ್ಲಿ ಬರೋ ನೋಡು, ಇಲ್ಲೇ ಎದ್ರಿ ಕಾಮ್ತಾ ಇದ್ದಾವೆ ನೋಡ. ಯಾಕ ನೋಡಲ್ಲಿ ಹೆಂಗೆ ಬತ್ತಾ ಇದ್ದಾವೆ ನೋಡು. ಅವ್ನು ಹೊಲ್ದಾಗೆ ಹೆಂಗೆ ಬತ್ತಾ ಇದ್ದಾವೆ. ದಿಂಡು ಬಂದಂಗೆ ಬತ್ತಾ ಇದ್ದಾವೆ. ಹಂಗೆ ಬರ್ಬೇಕು ನೀರು ರೈತರಿಗೆ. ಹಂಗೆ ಬಂದರೆ ಅನುಕೂಲ. ನಮ್ಮವ ಹಂಗೆ ಬತ್ತವೆ ಕಣ ಸಂಬಲಿಂಗ. ಗ್ಯಾಪ್ ಆಗೋದೇ ಇಲ್ಲ. ನಮ್ಮ 2.5 ಇಂಚು ಪಕ್ಕ ನೀರು ಬರ್ತವೆ. ನಮ್ದು ಅಲೆ ಅಂದರೆ ಭಾಳ ವರ್ಷ ಆಯ್ತು ಹಾಕ್ಸಿ. ನಾವು ಮೊನ್ನೆ ಸಿದ್ಲಿಂಗ್ ಅಂತ ಹಾಕ್ಸಿರೋ ಬೋರ್ನಾಗೂ ಚೆನ್ನಾಗಿ ಬತ್ತವಪ್ಪ. ನಮ್ದು ಹಳೆ ಬೋರ್ನಾಗ 2 ಇಂಚ್ ನೀರು ಪಕ್ಕ ಬತ್ತವೆ. ಇದ್ರೆ 3 ಇಂಚ್ ಪಕ್ಕ ಬತ್ತವೆ.
ನಮ್ಮ ಸಿದ್ಲಿಂಗ್ ಬೋರ್ ಪಾಯಿಂಟ್ ಮಾಡಿರೋದಾಗ ಎಲ್ಲ 3 ಇಂಚ್ ಪಕ್ಕ ದಿಂಡು ಬಂದಂಗೆ ಬೈತೆ. ಯಾವ ಬೋರ್ ಫೇಲ್ ಆಗಿಲ್ಲ. ಏನೋ ಕೊನೆಗೆ ಏನೋ ಸ್ಯಾನೆ ಹೊತ್ತಾದ್ಮೇಲೆ ಬರಗಾಲದಾಗ ಒಂದು ಈಟು ಗ್ಯಾಪ್ ಹೊಡಿತೈತೆ ಅಷ್ಟೇ ನಮ್ದ್ರಾಗೆ. ಬರಗಾಲದಾಗ ಒಂದು ಈಟು. ಅಣ್ಣ ಎಂಥ ಬೇಸಿಗೆ ಆಗಲಿ ಹೇಳು. ನಮ್ಮ ಸಿದ್ಲಿಂಗನ ಹೊಲ್ದಾಗೆ ನೀರು ಇಲ್ಲ ಇಲ್ಲಿ ದಿಂಡು ಬತ್ತಂಗೆ ಆಗ್ತವೆ. ಹಿಡ್ದಪ್ಪ 3 ಇಂಚು ಪೈಪಿನ ತುಂಬಾನ ಒಂದೇಟು ಗ್ಯಾಪ್ ಹೊಡಿಯಲ್ಲ ಎಂಥ ಬರಗಾಲದಾಗ. ಇವಾಗ ನೋಡಿ ಹೆಂಗೆ ಬತ್ತಾವಿ. ಯೋಸನ ನಮ್ಮ ಹೊಲ ನೀರು ಕಮ್ಮಿ ಆಗಿ ಅಂತಾರೆ. ಅದು ಏನೋ ಗೊತ್ತಿಲ್ಲ ನೋಡಿ. ಅದಕ್ಕೆ ಅದು ಒಬ್ರಿಗೆ ಅದೃಷ್ಟ ಗಂಗಮ್ಮ ತಾಯಿ ಎಂಬುದು ಒಲಿಯೋದು ಸುಮ್ಮನೆ ಅಲ್ಲ ಅಂಬೋದು ಅಷ್ಟು ಸುಲಭ ಅಲ್ಲ ಕಣಣ. ಅದು ಎಲ್ಲ ನಿಜಾನೇ. ಗಂಗಮ್ಮ ತಾಯಿನೂ ಒಯ್ದಾಳೆ. ಹೆಂಗೆ ಹೊಲ್ದಾರಿ ಒಲಿತಾಳೆ ಅಷ್ಟೇನೆ. ಒಲಿಲಿಲ್ಲ ಅಂದರೆ ಗಂಗಮ್ಮ ತಾಯಿ ಇಲ್ಲ ಅಂದರೆ ಯೋಟೆಲ್ಲ ಇದ್ರು ಏನು ಮಾಡೋಕ್ಕಾಗಲ್ಲ. ಗಂಗಮ್ಮ ತಾಯಿ ಇಲ್ಲ ಅಂದರೆ ಗಂಗಮ್ಮ ತಾಯಿ ಇರಬೇಕು. ಗಂಗಮ್ಮ ತಾಯಿ ಇದ್ರೇನೆ ನೋಡು. ಇವತ್ತು ಇವ್ರ ಪಾಪ ನೆನ್ನೆ ಬೋರ್ ಹಾಕ್ಸಿರು. ಇವತ್ತೆಲ್ಲ ಮೋಟ್ರು ಎಲ್ಲ ತಗೊಂಬಂದು ಎಲ್ಲ ಬಿಟ್ರು ಪೈಪ್ಗಳೆಲ್ಲನ. ನೋಡಿ ಇವತ್ತು ನೀರೇ ಬೂರಂಗಿಲ್ಲ. ಹಿಂಗಾದ್ರೆ ಹೆಂಗೆ ಹೋಗತ್ತೆ. ಕಾಲೆ ಬಂತೆ ಕರೆಂಟ್ ಆಗಲ್ಲ ಎತ್ತಾ ಇದ್ರ ಆಗಲ್ಲ. ಯಾಕೆ ಆಸೀಸ್ಕೊತಾ ಇದ್ದಾವೆ ನೀರು? ಯಾಕೋ ಗೊತ್ತಿಲ್ಲ ನೋಡ್ರಿ. ಹೊತ್ನ ಮೋಟ್ರು ಎಲ್ಲ ಬಿಟ್ಟು ಇದಾದ್ಮೇಲೆ ಎಷ್ಟು ಬರ್ತಾ ಇದ್ದಾವೆ ನೀರು ಅಂತ ಹೇಳಿ ಇವಾಗ ಬಂತು ಕರೆಂಟು. ಎತ್ತಿದ್ದಾರೆ ನೋಡು ಎಷ್ಟು ಬರ್ತಾ ಇದ್ದಾವೆ. ಅವು 1-1.5 ಇಂಚ್ ಅಷ್ಟೇ ಬಂದಿರೋದಲ್ಲ. ಅದಕ್ಕೆ ಮ್ಯಾಕೆ ಮೋಟ್ರು ಬಿಟ್ಟು ಮ್ಯಾಕೆ ಎತ್ತಿದಾಗ ಇಷ್ಟೇ ಅಂತೆ ಬರೋದು. 1-1.5 ಇಂಚ್ ಅಷ್ಟೇ ನೀರು ಬಿದ್ದಿರೋದು. 2 ಇಂಚ್ 2.5 ಇಂಚ್ ಬಿದ್ದಿಲ್ಲ. ನನ್ನ ಮಕ್ಳು ನಮ್ಮ ದುಡ್ಡು ಇಸ್ಕೊಂಬಕ್ಕಾಗಿ ಸುಳ್ಳು ಹೇಳಿ ಇಸ್ಕೊಂಡು ಹೋಗತ್ತೆ. 2-2.5 ಇಂಚ್ ನಾನು ಪಕ್ಕ ಅಂತ ಅಂದ್ಕೊಂಡೆ. ನಾನು ಎಲ್ಲರ ತಗ ಊರು ತುಂಬ 2.5 ಇಂಚ್ ನೀರು ಬಿದ್ದಾವೆ ಅಂತ ಹೇಳ್ಕೊಂಡೆ. ನಾನು ಮಂತಕ್ಕೆ ಹೋಗಿ ಎಲ್ಲ ಕಸ ಗುಡಿಸಿ ಕರೆಂಟ್ ಬರುತ್ತೆ ಅಂತ ಹೇಳಿ ನಾನು ಟೀ ಕಸ್ಕೊಂಡು ಬಂದೆ. ನೀರು ಎತ್ತುತ್ತಾರೆ ಇವಾಗ ನೀರು ಬತ್ತವೆ ಅಂತ. ಅಯ್ಯೋ ದೇವ್ರು, ಈಸೆ ನೀರು ಬತ್ತಿರೋದು. ನೋಡಮ್ಮ ಇವೇ ಬತ್ತಿರೋದು. ಇದೊಳ್ಳೆ ಸಮಾಸ ಆತಲ್ಲಮ್ಮ. ಮೋಟ್ರು ಬಿಟ್ಟು ಎಲ್ಲನ ಬತ್ತಾವ ನೀರು. ಒಂದು 2 ಇಂಚ್ ನೀರು ಬಂದಿದ್ರು ಸಾಕಾಗಿತ್ತು. 2 ಇಂಚ್ ಬಂದಿದ್ರು ಸಾಕಾಗಿತ್ತಮ್ಮ. ನೋಡು ಇದು ಹಂಗಾಯ್ತು. ಅಯ್ಯೋ ದೇವ್ರೆ, ಬೋಲ್ ಬೇಜಾರಾಗ್ತೈತಿ. ಇದೇನು ಇವತ್ತು ಆಗಬಾರ್ದಂಗೆಲ್ಲ ನಾವು ಅವಸರದಾಗ ಮಾಡಿದ್ರು ಇವತ್ತು ನೋಡಿ ಹೆಂಗಾತು. ನೀರು ಬೀಳಿಲ್ಲ ಅಂಬೋದೊಂದು ಇದಿರೋದು. ಹೆಂಗ ಬಿದ್ವು ಅಂತ ಅನ್ಕೊಂಡ್ವಿ. ಅವು ಇಲ್ಲೋಡ ಶ್ರೀಕಂಠಿ 1 ಇಂಚು 1.5 ಇಂಚ್ ಅಷ್ಟೇ ನೀರು ಬಿದ್ದಿರೋದು. 1 ಇಂಚೇನೆ 700-800 ಅಡಿ ಕೊರೆದಿರೋದು. ಕೆಳಗಿಂದ ಬರ್ಬೇಕಂದ್ರೆ ಈಟೆ. ನೀವು ಏಳಕ್ಕೆ ಬರ್ತಾವ ಅಂತ ಹೇಳೋಕ್ಕಾಗಲ್ಲ ನೋಡಿ. ಒಂದು ಪಾಪಕ್ಕೆ ಇದು ಮಾಡಿರಿ ನೋಡು. ಆಗಲ್ಲ. ಹಿಂಗೆ ನೀರು ಬಂದ್ರೆ ಏನು ಬೆಳೆಯೋಕ್ಕೂ ಆಗಲ್ಲ. ನೋಡೋಣ ಗುಂಡಣ್ಣ ಹಿಂಗಾದ್ರೆ ಹೆಂಗೆ ನಮ್ಮ ರೈತರ ಪಾಡು ಅಂತ. ಬಿಡು ನೀರು ಬತ್ತವ ಅಂತೆಲ್ಲ ಮೋಟ್ರ್ ಪಾಪ ಎಲ್ಲ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಎಲ್ಲ ಪೈಪ್ಗಳು ಎಲ್ಲ ಇವತ್ತು ಆಗಬಾರ್ದಂಗೆ ಮೋಟ್ರು ಸ್ಟಾರ್ಟ್ರು ಎಲ್ಲ ತಗೊಂಬಂದು ಬಿಟ್ಟು ನೋಡು. ಹಿಂಗೆ ಬಂದ್ರೆ ನೀರು ಹೆಂಗೆ ಮಾಡಬೇಕು? ಏನೋ ಬಿಡಪ್ಪ. ಆಮೇಲೆ ಬಂದು ಅದ್ರ 2 ಇಂಚ್ ತುಂಬ ಬಂದು ಆಮೇಲೆ ಗ್ಯಾಪ್ ಹೊಡೆದ್ರೆ ಬಿಡತ್ತತ್ತ. ಆಮೇಲೆ ಗ್ಯಾಪ್ ಹೊಡ್ಕೊಂಬತ್ತೆ. ಚೆನ್ನಾಗಿ ಗ್ಯಾಪ್ ಹೊಡೆದ್ರು ಹೊಡಿತೈತೆ ಅನ್ಬೋದು. ಇವಾಗ ಹಿಂಗಾದ್ರೆ ಹೆಂಗೆ ಅಂತ. ಗ್ಯಾಪ್ ಹೊಡಿಬಾರ್ದು. ಗ್ಯಾಪ್ ಹೊಡಿದಂಗೆ ಬಂದರೆ ಹೆಂಗೆ ಆಮೇಲೆ ಗ್ಯಾಪ್ ಹೊಡೆದ್ರು ಹೊಡಿಲಿ. ಫಸ್ಟಿಗೆ ಎತ್ತಿದಾಗ ಗ್ಯಾಪ್ ಹಿಂಗೆ ಬರಬಾರ್ದು. ಸರಿಯಾಗಿ ಬಂದುಬಿಡ್ಬೇಕು ದಿಂಡು ನೀರು. ಹಂಗಾದ್ರೆ ಒಂದು ಹೋಯ್ತಪ್ಪ. ಹಿಂಗೆ ಬಂದರೆ ಏನು ಮಾಡ್ತೀಯ? ಅಲ್ಲಿ ಬಿದ್ದು ನೀರು ಅಲ್ಲೇ ಹಿಂಗೆ ಕೆಮ್ತಾವೆ. ಊರಾಗ ನೆಲ್ಲಂಗೆ ನೀರು ಬಿಟ್ಟಾಗ ಹಿಂಗೆ ಇದಕ್ಕಿಂತ ಜೋರಾಗೆ ಓದ್ತಾವಪ್ಪ ಊರುಗಳಾಗ ನೆಲ್ಲಂಗೆ ನೀರು ಬಿಟ್ಟಾಗ. ಹಿಂಗೆ ಬಂದರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. 2 ಇಂಚೆಲ್ಲ ಬಂದ್ರೆ ಏನೋ ಮಾಡ್ಬೋದಪ್ಪ. ಹಿಂಗಾದ್ರೆ ಹೆಂಗೆ ನೋಡು. ನಾನು ಇವಾಗ ಹೋಗಿ ಇವತ್ತೆಲ್ಲ ಹಾಕ್ಕೊಂಬಂದು ಎಲ್ಲ ಅವಸರದ ಮಾಡಿಸಿವಿ. ಬತ್ತಿದಂಗೆ ಎತ್ತು ಬಿಡೋ ನೀರು ಬಂದು ಬಿಡ್ತವೆ ಅಂತ. ನೋಡಿದ್ರಲ್ಲ ವೀಕ್ಷಕರು, ಇವತ್ತು ಆಗಬಾರ್ದಂಗೆ ನಾನೆಲ್ಲ ಮೋಟ್ರ್ ಸ್ಟಾರ್ಟ್ರ್ ಎಲ್ಲ ತಗೊಂಬಂದು ಎಲ್ಲ ಬಿಡಿಸಿ ಕರೆಂಟೆಲ್ಲ ಎಳಿಸ್ಬಿಟ್ಟು ನಾನು ಇವತ್ತು ನೀರು ಎತ್ತು ಬಿಡೋಣ ಅಂತ ಎತ್ತಿರೆ ಈಸ್ಬೋಗ್ತಾ ಇದ್ದಾವೆ. 1-1.5 ಇಂಚ್ ನೀರು 700-800 ಅಡಿ ಕೊಡ್ದಿರೋದಲ್ಲ. ಅದೆಲ್ಲ ಬರೋಷ್ಟೊತ್ತಿಗೆ ಆಗುತ್ತೆ. ಒಂದೊಂದು ಸತಿ ಹಿಂಗೆ ಅಂತಿ ಮೋಟ್ರ್ ಎಲ್ಲ ಬಿಟ್ಟ ಮೇಲೆ ನೀರು ಬೋರ್ದಂಗೆ ಆಗ್ತವೆ. ಏನು ಮಾಡೋಣಪ್ಪ ಅಮ್ಮಂಗಾಗೈತೆ. ಹೋಗತ್ತೆ ಒಟ್ಟೊಂದು ದುಡ್ಡು ಖರ್ಚು ಮಾಡಿದೆ. ಅಯ್ಯಪ್ಪ ಸಮಸಲ್ಲಪ್ಪ ಸ್ವಾಮಿ, ರೈತರದು ಅಮ್ಮಂಗಾಗುತ್ತೆ. ನೋಡ್ತಾ ಇರಿ. ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.